ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ನೀವೆಲ್ಲರೂ? ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಲಾಸ್ಟ್ ವ್ಲಾಗ್ ನೋಡಿದವ್ರಿಗೆ ಗೊತ್ತಿರುತ್ತೆ, ನಾವು ಅಜ್ಜಿ ಪೂಜೆ ಇದರಿಂದ ನಾವು ನಮ್ಮ ದೊಡ್ಡಮ್ಮರೂರಿಗೆ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು. ಸೊ ಪೂಜೆ ಎಲ್ಲ ಮುಗೀತು. ಹಾಗೆ ಗೆಸ್ಟುಗಳೆಲ್ಲ ಆಲ್ರೆಡಿ ಹೊರಟೋದ್ರು. ದೊಡ್ಡಮ್ಮ ದೊಡ್ಡಪ್ಪ ಮತ್ತು ಶಿಲ್ಪ ಮುಂಚೆನೇ ಹೇಳಿದರು, ಈ ಸಲ ಬಂದಾಗ ಅಟ್ಲೀಸ್ಟ್ ಒಂದು ವಾರ ಇದ್ಬಿಟ್ಟು ಹೋಗಬೇಕು ಅಂತ. ಸೊ ಹಾಗಾಗಿ ನಾನು, ರಶ್ಮಿ, ಅಮ್ಮ ಎಲ್ಲ ಇಲ್ಲೇ ಸ್ಟೇ ಮಾಡಿದ್ವಿ. ತೇಜಸ್ ನಮ್ಮನ್ನು ಬಿಟ್ಬಿಟ್ಟು ನೆಕ್ಸ್ಟ್ ಡೇನೇ ಹೊರಟೋರು. ಇನ್ನೊಂದು ವೀಕ್ ಬಂದ್ಬಿಟ್ಟು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು. ಫಂಕ್ಷನ್ ಎಲ್ಲ ಮುಗಿದು ಒಂದು 2 ಡೇಸ್ ಆಗಿತ್ತು. ಬೆಳಗ್ಗೆ ಎದ್ದ ತಕ್ಷಣ ಬಂದ್ಬಿಟ್ಟು ಹಾಗೆ ಮನೆಯಿಂದ ಕಡೆ ಬಂದ್ಬಿಟ್ಟು ಸ್ವಲ್ಪ ತಂಗೆ ನಿಂತ್ಕೊಂಡೆ. ಮನೆಯಿಂದ ಕಡೆ ತೋಟಗಳೆಲ್ಲ ಇರೋದ್ರಿಂದ ಈ ಪಕ್ಷಿಗಳ ಚಿಲಿಪಿಲಿ ಸೌಂಡ್ ಅಂತೂ ತುಂಬಾ ಮಧುರವಾಗಿ ನನ್ನ ಕಿವಿಗೆ ಕೇಳಿಸ್ತಾ ಇತ್ತು. ನನ್ನ ಮನಸ್ಸಿಗಂತೂ ತುಂಬಾ ಹಿತ ಅನ್ನಿಸ್ತು. ಸೊ ಈ ಒಂದು ಮಧುರವಾದ ದೃಶ್ಯನ ಯಾಕೆ ನನ್ನ ಮೊಬೈಲಲ್ಲಿ ಸೆರೆ ಹಿಡಿಬಾರ್ದು ಅಂತಬಿಟ್ಟು ಪಟ್ ಅಂತ ಒಳಗಡೆ ಹೊಡೋಗ್ಬಿಟ್ಟು ಮೊಬೈಲ್ ತೊಗೊಂಬಂದು ಸೊ ಈ ವಿಡಿಯೋನ ಸ್ವಲ್ಪ ಶೂಟ್ ಮಾಡಿಕೊಂಡೆ. ತುಮಕೂರಿನಲ್ಲಿ ನಮ್ಮ ಮನೆ ಮೇನ್ ರೋಡ್ನಲ್ಲೇ ಇರೋದು. ಅದ್ರ ಜೊತೆಗೆ ರೈಲ್ವೆ ಗೇಟ್ ಬೇರೆ ಮನೆ ಹತ್ರನೇ ಇರೋದ್ರಿಂದ ಯಾವಾಗಲೂ ಬರೀ ಈ ಟ್ರೈನ್ ಸೌಂಡು, ವೆಹಿಕಲ್ ಸೌಂಡು ಕೇಳಿ ಕೇಳಿ ತಲೆ ಒಂಥರ ಕೆಟ್ಟೋಗ್ಬಿಟ್ಟಿತ್ತು. ಸೊ ಇವಾಗ ಈ ಪ್ರಶಾಂತವಾದ ವಾತಾವರಣದಲ್ಲಿ ಸುತ್ತ ಹಸಿರು ಜೊತೆಗೆ ಈ ಪಕ್ಷಿಗಳ ಚಿಲಿಪಿಲಿ ಸೌಂಡ್ ಕೇಳಿಸ್ತಾ ಒಂಥರ ಮನಸ್ಸಿಗೆ ತುಂಬಾ ಖುಷಿ ಆಗೋಯಿತು. ಹಳ್ಳಿ ವಾತಾವರಣ ಎಷ್ಟು ಚೆಂದ ಅಲ್ವಾ ಅಂತ ಅಂದ್ಕೊಳ್ತಾ ಇದ್ದೆ. ನಾನು ಕೂಡ ಹಳ್ಳಿಯಲ್ಲೇ ಹುಟ್ಟಿ ಬೆಳೆದಿದ್ದು, ಬಟ್ ತುಂಬ ದಿನ ಆದಮೇಲೆ ಈ ಹಳ್ಳಿ ವಾತಾವರಣನ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ನಲ್ವಾ. ಸೊ ಹಾಗಾಗಿ ಮನಸ್ಸಿಗೆ ತುಂಬಾ ಖುಷಿ ಆಯಿತು. ನಾನು ಊರಲ್ಲಿದ್ದಾಗ 10th ಮುಗಿದ ತಕ್ಷಣ ಬಿಡಪ್ಪ ಇನ್ನೇನು ಕಾಲೇಜ್ಗೆ ಸಿಟಿಗೆ ಊಟ ಸೇರ್ಕೋತೀವಲ್ಲ ಅಂತ ಹೇಳ್ಬಿಟ್ಟು ಖುಷಿ ಪಡ್ತಾ ಇದ್ದೆ. ಸಿಟಿ ಅಂತಂದರೆ ನಾನು ತುಮಕೂರು ಅಂತ ಡಿಸೈಡ್ ಆಗ್ಬಿಟ್ಟಿದ್ದೆ ಮುಂಚೆನೇ. ಕಾಲೇಜ್ಗೆ ಅಂದರೆ PUCಗೆಲ್ಲ ತುಮಕೂರಲ್ಲೇ ಸೇರ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಆಗಿಬಿಟ್ಟಿದ್ದೆ. ಸಿಟಿ ವಾತಾವರಣ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅಂದ್ಕೊತಾ ಇದ್ದೆ. ಆಮೇಲೆ ಕಾಲೇಜ್ಗೆ ಅಂತ ಹೇಳ್ಬಿಟ್ಟು ತುಮಕೂರಿಗೆ ಬಂದು ಸೇರ್ಕೊಂಡ್ಮೇಲೆ ನಾನು ಹಳ್ಳಿನ ತುಂಬಾ ಮಿಸ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅದಕ್ಕೆ ಅನಿಸುತ್ತೆ ಗೋಪಾಲಕೃಷ್ಣ ಅಡಿಗವ್ರು ಹೇಳಿರೋದು, ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ ಅಂತ ಹೇಳ್ಬಿಟ್ಟು. ಅದೆಷ್ಟು ಸತ್ಯ ಅಂತಲೂ ಕೂಡ ಅನ್ನಿಸ್ತು. ಆಮೇಲೆ ಹಾಗೆ ನೆಕ್ಸ್ಟ್ ಇಲ್ಲಿ ದೊಡ್ಡಮ್ಮ ನಮ್ಮ ಪಾಪುಗೆ ರಾಗಿ ಸರಿ ಹಿಟ್ಟು ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ರಾಗಿನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದಾರೆ. ಚಿರನಿಯನ್ಗೂ ದೊಡ್ಡಮ್ಮನೆ ಸರಿ ಹಿಟ್ಟು ಮಾಡ್ಕೊಟ್ಟಿದ್ದು. ಚಿರನಿಯನ್ಗೂ ಯೋಹನ್ಗೂ ದೊಡ್ಡಮ್ಮನೆ ಮಾಡ್ಕೊಟ್ಟಿದ್ದು ಸರಿ ಹಿಟ್ಟು. ಇವಾಗ ಪಾಪುಗೂ ದೊಡ್ಡಮ್ಮನೆ ಮಾಡ್ಕೊಡ್ತಾ ಇದ್ದಾರೆ. ಇದು ಆಲ್ರೆಡಿ ಕ್ಲೀನ್ ಆಗಿರೋ ರಾಗಿನೇ. ಕ್ಲೀನ್ ಆಗಿರೋ ರಾಗಿನ ಒಂದು 6 ಗಂಟೆಗಳ ಕಾಲ ನೀರಲ್ಲಿ ನೆನೆಸಿದ್ದಾರೆ. ನೀರಲ್ಲಿ ನೆನೆಸ್ಬಿಟ್ಟು ಆಮೇಲೆ ಇದನ್ನು ಒಂದು 3 ದಿನ 4 ಸಲ ಈ ಥರ ನೀರಲ್ಲಿ ಜಾಲಿಸ್ಬೇಕಾಗತ್ತೆ ರಾಗಿನ. ಸೊ ದಟ್ ಏನೇ ಕಲ್ಲುಗಳೆಲ್ಲ ಇದ್ರೂ ಇದರಲ್ಲಿ ನೀಟಾಗಿ ಕ್ಲೀನ್ ಆಗುತ್ತೆ. ಹಾಗೆ ಈ ರಾಗಿ ಸರಿ ಹಿಟ್ಟನ್ನ ಒಬ್ಬೊಬ್ಬರು ಒಂದೊಂದು ವಿಧಾನದಲ್ಲಿ ಮಾಡ್ತಾರೆ. ನಾವಿಲ್ಲಿ ಟ್ರೆಡಿಷನಲ್ ಮೆಥಡ್ನಲ್ಲಿ ಯಾವ ರೀತಿ ರಾಗಿ ಸರಿ ಹಿಟ್ಟನ್ನ ಮಾಡ್ತಾರೆ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ಕೆಲವೊಬ್ಬರು ರಾಗಿನ ಚೆನ್ನಾಗಿ ತೊಳೆದು ಆಮೇಲೆ ನೆನೆಸಿ ಮೊಳಕೆ ಕಟ್ಟಿ ಮಾಡ್ತಾರೆ. ಅದು ಆ್ಯಕ್ಚುಲಿ ಇನ್ನೂ ತುಂಬಾ ಒಳ್ಳೆಯದು. ಅದರಲ್ಲಿನ ನ್ಯೂಟ್ರಿಷನಲ್ ವ್ಯಾಲ್ಯೂನ ಜಾಸ್ತಿ ಇರುತ್ತೆ. ಇನ್ನು ಕೆಲವೊಬ್ಬರು ಈ ರಾಗಿ ಜೊತೆಗೆ ಕೆಲವೊಂದು ಮೊಳಕೆ ಕಾಳುಗಳನ್ನ ಹಾಗೆ ಕೆಲವೊಂದು ಸ್ಪೈಸಸ್ನೆಲ್ಲ ಹಾಕ್ತಾರೆ. ಫಾರ್ ಎಕ್ಸಾಂಪಲ್ ಈ ಮೆಣಸು, ಜಾಕಾಯಿ, ಬಜೆ ಈ ಥರನ್ನೆಲ್ಲ ಹಾಕ್ತಾರೆ. ಮಗುಗೆ 8 ಅಥವಾ 9 ತಿಂಗಳು ಮೇಲಾಗಿರಬೇಕಾದ್ರೆ ನೀವು ಮೊಳಕೆ ಕಾಳುಗಳನ್ನ ಯೂಸ್ ಮಾಡಿ. ಮಗುಗೆ ಏನಾದರೂ 6 ತಿಂಗಳು ತುಂಬಿದ್ದು ನೀವು ಅವಾಗಿನೂ ಸಾಲಿಡ್ಸ್ನ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂದರೆ ಬರೀ ರಾಗಿ ಒಂದೇ ಸಾಕಾಗುತ್ತೆ. ಇದ್ರ ಜೊತೆ ಬೇಕಾದ್ರೆ ನೀವು ಒಂದು ಸ್ವಲ್ಪ ಮೆಣಸು ಮತ್ತು ಬಜೆ, ಜಾಕಾಯಿ ಬೇಕಂದರೆ ಯೂಸ್ ಮಾಡ್ಕೋಬೋದು. ನೀವು ಸ್ಟಾರ್ಟಿಂಗಲ್ಲೇ ಈ ಥರ ಮೊಳಕೆ ಕಾಳುಗಳನ್ನೆಲ್ಲ ಕೊಟ್ಬಿಟ್ರೆ ಮಗುಗೆ ಸ್ವಲ್ಪ ಡೈಜೆಸ್ಟ್ ಮಾಡ್ಕೊಳೋದು ಸ್ವಲ್ಪ ಕಷ್ಟ ಆಗ್ಬೋದು. ಆದ್ದರಿಂದ ಮಗುಗೆ ಒಂದು 8-9 ತಿಂಗಳು ಆದಮೇಲೆ ಬೇಕಾದ್ರೆ ನೀವು ಡ್ರೈ ಫ್ರೂಟ್ಸ್ ಪೌಡರು ಮತ್ತು ಈ ಥರ ಮೊಳಕೆ ಕಾಳುಗಳ ಪೌಡರ್ ಬೇಕಾದ್ರೆ ನೀವು ಆ್ಯಡ್ ಮಾಡಿ. ಈ ಹೊಸದುರ್ಗ ಮತ್ತು ಈ ಕಡೂರು ಸೈಡೆಲ್ಲ ಈ ಥರ ಹೆಂಚಿನ ಮನೆಗಳು ಅಥವಾ ಹಟ್ಟದ ಮನೆಗಳು ಜಾಸ್ತಿ. ಸೊ ದೊಡ್ಡಮ್ಮ ಇಲ್ಲೆಲ್ಲ ರಾಗಿನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಾದಮೇಲೆ ಇಲ್ಲಿ ಹಟ್ಟದ ಮೇಲ್ಗಡೆ ಒಣಗಾಕಿದ್ದಾರೆ. ಸೊ ಇಲ್ಲಿ ಕಿಟಕಿಯಿಂದ ತುಂಬ ಚೆನ್ನಾಗಿ ಬಿಸಿಲೆಲ್ಲ ಬರುತ್ತೆ. ಸೊ ಹಾಗೆ ಇದೇ ಬಿಸಿಲಲ್ಲೇ ಸಾಕು ಅಂತ ಹೇಳ್ಬಿಟ್ಟು ಇಲ್ಲೇ ಒಣಗಾಕಿದ್ದಾರೆ. ಇದು ತುಂಬ ಜಾಸ್ತಿನೂ ಒಣಗಬಾರ್ದಂತೆ ರಾಗಿ. ಸ್ವಲ್ಪ ಹಸಿ ಇದ್ದಂಗೆ ಇದನ್ನು ಬೀಸಿದ್ರೆ ಹಿಟ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾಯಿದ್ರು. ನಾವು ಈ ರಾಗಿನ ಮಿಲ್ಗೆಲ್ಲ ಏನು ಹಾಕಿಸ್ತಿಲ್ಲ. ನಾನು ಆಗಲೇ ಹೇಳ್ದಂಗೆ ಇದು ಟ್ರೆಡಿಷನಲ್ ಮೆಥಡು. ಸೊ ಹಾಗಾಗಿ ಮುಂಚೆಲ್ಲ ಯಾವ ಥರ ಕಲ್ಲಲ್ಲಿ ಬೀಸ್ತಿರೋ ಆ ಥರ ಬೀಸ್ಬಿಟ್ಟು ಮಾಡ್ತಾ ಇರೋದು ಇದನ್ನು. ಸೊ ಹಾಗಾಗಿ ಪೂರ್ತಿ ರಾಗಿ ಒಣಗಬಾರ್ದಂತೆ, ಸ್ವಲ್ಪ ಹಸಿ ಇದ್ದಂಗೆ ಬೀಸಿದ್ರೆ ಹಿಟ್ಟು ಚೆನ್ನಾಗಿ ಬರುತ್ತೆ ಅಂತ ದೊಡ್ಡಮ್ಮ ಹೇಳ್ತಾಯಿದ್ರು. ಮತ್ತು ಈ ರಾಗಿನ ಎಲ್ಲ ಬೀಸ್ಕೊಂಡಾದ್ಮೇಲೆ ಹಿಟ್ಟನ್ನ ಜರಡಿ ಎಲ್ಲ ಇಟ್ಕೊಂಡು ಮತ್ತು ಜರಡಿ ಹಿಡ್ದಿರೋ ಹಿಟ್ಟನ್ನ ನಾವು ಬಿಸಿಲಲ್ಲಿ ಒಣಗಿಸ್ಬೇಕಾಗತ್ತೆ. ಹಾಗೆ ಈ ರಾಗಿನ ತುಂಬ ನೆರಳಿರೋ ಕಡೆನೂ ಒಣಗಿಸ್ಬಾರ್ದು. ಅದು ಹಂಗೆ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಸ್ವಲ್ಪ ರಾಗಿ ಎಲ್ಲ ವಾಸನೆ ಬಂದುಬಿಡುತ್ತೆ. ಸೊ ಹಿಟ್ಟು ಕೂಡ ಎಲ್ಲ ವಾಸನೆ ಆಗಿಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಬಿಸಿಲಿರೋ ಕಡೆನೇ ಒಣಗಿಸಿ. ಈಗ ರಾಗಿ ಒಂದು ಹದದಲ್ಲಿ ಒಣಗಿದೆ. ಇವಾಗ ಅಮ್ಮ ಅದನ್ನು ಕಲ್ಲಲ್ಲಿ ಬೀಸ್ತಾ ಇದ್ದಾರೆ. ಈ ಥರ ರಾಗಿನ ಸ್ವಲ್ಪನೇ ಅದು ಓಲಿರುತ್ತಲ್ವ, ಓಲಿರೋ ಹತ್ರ ಹಾಕ್ಕೊಂಡು ಸ್ವಲ್ಪನೇ ಹಾಕ್ಕೊಂಡು ಬೀಸಬೇಕಾಗತ್ತೆ.
ನಾನು ಕೂಡ ಕಲ್ಲಲ್ಲಿ ಬೀಸಿ ತುಂಬ ವರ್ಷಗಳಾಗಿತ್ತು. ನಾನು ತುಂಬ ಚಿಕ್ಕವಳಿದ್ದಾಗ ಊರಲ್ಲಿದ್ವಲ್ಲ, ಆವಾಗ ಅಮ್ಮ ಮತ್ತು ಅಜ್ಜಿ ಅವಾಗವಾಗ ಕಲ್ಲಲ್ಲಿ ಬೀಸ್ತಾಯಿದ್ರು. ನಮ್ಮದು ಬೀಸೋ ಕಲ್ಲಿತ್ತು, ಅಂದರೆ ಇದಕ್ಕಿಂತ ಸ್ವಲ್ಪ ಅಗಲನೂ ಇತ್ತು, ತುಂಬಾ ಭಾರ ಇತ್ತು ಅದು. ಸೊ ಅದರಲ್ಲಿ ಬೀಸೋರು, ಅವಾಗ ನಾನು ಕೂಡ ಹೋಗ್ಬಿಟ್ಟು ಬೀಸ್ತಾ ಇದ್ದೆ. ತುಂಬಾ ವರ್ಷಗಳಾಗಿತ್ತಲ್ವ ಈ ಥರ ಕಲ್ಲಲ್ಲಿ ಬೀಸಿ. ಸೊ ಹಾಗಾಗಿ ನನಗೂ ಕೂಡ ಆಸೆ ಆಗ್ತಾಯಿತ್ತು ಬೀಸಬೇಕು ಅಂತ ಹೇಳ್ಬಿಟ್ಟು. ಹಾಗಾಗಿ ನಾನು ಕೂಡ ಒಂದು ಸ್ವಲ್ಪ ಹೊತ್ತು ಬೀಸಿದೆ. ಹಾಗೆ ಚಿರನ್ನಿಗಂತೂ ಇದು ಹೊಸ್ತು. ಐ ಥಿಂಕ್ ಅವಳು ಈ ಥರದ್ದು ನೋಡೇ ಇಲ್ಲ ಅನಿಸುತ್ತೆ ಬೀಸೋ ಕಲ್ಲೆಲ್ಲ ಮುಂಚೆ. ಸೊ ಅವಳು ಕೇಳ್ತಾ ಇದ್ಲು, ಏನಿದು ಏನು ಮಾಡೋದಕ್ಕೆ ಅಂತೆಲ್ಲ ಕೇಳ್ತಾ ಇದ್ಲು, ಈ ಥರ ಹಿಟ್ಟು ಮಾಡೋದಕ್ಕೆ ಅಂತೆಲ್ಲ ಹೇಳ್ತಾ ಇದ್ವಿ. ಹಾಗೆ ಅವಳು ಕೂಡ ಆಸೆ ಪಡ್ತಾ ಇದ್ಲು, ನಾನು ಕೂಡ ಬೀಸ್ತೀನಿ ಅಂದ್ಬಿಟ್ಟು ಆಸೆ ಪಡ್ತಾ ಇದ್ಲು. ಆಮೇಲೆ ನನ್ನ ಕೈ ಮತ್ತು ಅಮ್ಮನ ಕೈ ಇಟ್ಕೊಂಡು ಅವಳು ಕೂಡ ಸ್ವಲ್ಪ ಹೊತ್ತು ಬೀಸಿದ್ಲು. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಈ ಥರ ಸ್ವಲ್ಪನೇ ರಾಗಿ ಎಲ್ಲ ಹಾಕೋದು, ಈ ಥರದ್ದೆಲ್ಲ ಮಾಡ್ತಾಯಿದ್ಲು ಅವಳು. ಇದು ಹಿಟ್ಟನ್ನ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನೇ ಮಾಡ್ತಾಯಿದ್ವಿ, ಅಂತಂದರೆ ಒಂದು 7-8 ತಿಂಗಳಿಗೆ ಆಗೋವಷ್ಟು ಮಾಡ್ತಾಯಿದ್ದಿದ್ದು. ಸೊ ಹಾಗಾಗಿ ಒಬ್ರಿಗೆ ಬೀಸೋಕ್ಕೆ ಸ್ವಲ್ಪ ಕಷ್ಟ ಆಗೋದು. ಸೊ ಹಾಗಾಗಿ ಎಲ್ಲರೂ ಸ್ವಲ್ಪ ಹೊತ್ತು ಬೀಸಿದ್ವಿ. ನೆಕ್ಸ್ಟ್ ಇಲ್ಲಿ ನಮ್ಮ ದೊಡ್ಡಮ್ಮ ಕೂತಿದ್ದಾರೆ ಬೀಸೋದಕ್ಕೆ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ದೊಡ್ಡಪ್ಪ ಅವರೆಲ್ಲ ಬೆಳಗ್ಗೆನೇ ಎದ್ಬಿಟ್ಟು ಊರಿಗೆ ಹೋಗಿದ್ರು, ನಮ್ಮ ಅಜ್ಜಿ ಊರಿಗೆ, ಅಂದರೆ ಅಮ್ಮವ್ರ ತವ್ರ ಮನೆಗೆ ಹೋಗಿದ್ರು. ಅದು ಆರಾಧನೆ ಆದಮೇಲೆ ಬಟ್ಟೆ ಹಾಕಿಸ್ಕೊಳೋ ಶಾಸ್ತ್ರ ಎಲ್ಲ ಇರುತ್ತಲ್ವ, ಸೊ ಅದಕ್ಕೆ ಅಜ್ಜಿ ಊರಿಗೆ ಹೋಗಿದ್ರು. ನಮ್ಮ ಅಜ್ಜಿ ಊರು ಬಂದ್ಬಿಟ್ಟು ಪಾಗೋಡ ಹತ್ರ ವೈನ್ ಹೊಸಕೋಟೆ ಹತ್ರ ಒಂದು ಊರು, ಅಲ್ಲಿ ಹೋಗಿದ್ರು. ಬೆಳಗಿನ ಜಾವನೇ ಹೋಗಿರೋ. ಸೊ ಬೆಳಗಿನ ಜಾವ ಹೋಗ್ಬಿಟ್ಟು ಸಂಜೆನೇ ರಿಟರ್ನ್ ಆದರು. ಸೊ ದೊಡ್ಡಮ್ಮ ಬಂದ ತಕ್ಷಣ ಕೈಕಾಲು ಮುಖ ತೊಳ್ಕೊಂಡು ದೊಡ್ಡಮ್ಮನ ಕೂತ್ಬಿಟ್ಟಿದ್ದಾರೆ ಬೀಸೋದಕ್ಕೆ ಅಂತ ಹೇಳ್ಬಿಟ್ಟು. ಚಿರನ್ಯನ್ಗೂ ಮತ್ತು ಯೋಹನ್ಗೂ ದೊಡ್ಡಮ್ಮನೇ ಹಿಟ್ಟೆಲ್ಲ ರೆಡಿ ಮಾಡಿ ಕೊಟ್ಟು ಕಳಿಸ್ಬಿಟ್ಟಿದ್ರು. ರಾಗಿನೆಲ್ಲ ತೊಳೆದು ಒಣಗಿಸಿ ಅದನ್ನೆಲ್ಲ ಬೀಸಿ ಮತ್ತು ಜರಡಿ ಹಿಡಿದು ಮತ್ತು ಅದನ್ನು ಬಿಸಿಲೆಲ್ಲ ಒಣಗಿಸ್ಬಿಟ್ಟು ಕೊಟ್ಟು ಕಳಿಸಿದ್ರು. ಈ ಸಲ ನಾವೆಲ್ಲರೂ ಇದ್ವಲ್ಲ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಸ್ವಲ್ಪ ಹೆಲ್ಪ್ ಮಾಡಿದ್ವಿ ದೊಡ್ಡಮ್ಮಂಗೆ. ನಮ್ಮ ದೊಡ್ಡಮ್ಮನ ಹೆಸರು ಬಂದ್ಬಿಟ್ಟು ಗಂಗಾಂಬಿಕಾ ಅಂತ ಹೇಳ್ಬಿಟ್ಟು. ಹಾಗೆ ಇನ್ನೊಂದು ಹೇಳಬೇಕಿತ್ತು ನಿಮಗೆ, ನಮ್ಮ ಅಮ್ಮವರ ತವ್ರ ಮನೆ ಸೈಡ್ ಮನೆದವ್ರು ಬಂದ್ಬಿಟ್ಟು ಧರ್ಮಸ್ಥಳದ ಮಂಜುನಾಥ ಸ್ವಾಮಿ. ಹಾಗಾಗಿ ನಮ್ಮ ತಾತ ಅಜ್ಜಿ ಅವ್ರ ಮಕ್ಳಿಗೆಲ್ಲ ಅದಕ್ಕೆ ರಿಲೇಟೆಡೇ ಹೆಸರಿಟ್ಟಿದ್ದಾರೆ. ಅಂದರೆ ನಮ್ಮ ದೊಡ್ಡ ಮಾವಂಗೆ ಮಂಜುನಾಥ್ ಅಂತಲೇ ಹೆಸರಿಟ್ಟಿದ್ದಾರೆ. ಹಾಗೆ ಎರಡನೇ ಮಾವಂಗೆ ಪರಮೇಶ್ ಅಂತ ಹೆಸರಿಟ್ಟಿದ್ದಾರೆ. ಹಾಗೆ ನಮ್ಮ ದೊಡ್ಡಮ್ಮಂಗೆ ಗಂಗಾಂಬಿಕಾ ಅಂತ ಹೇಳ್ಬಿಟ್ಟು, ಅಂದರೆ ಶಿವನ ತಲೆ ಮೇಲೆ ಗಂಗೆ ಹರಿತಿರುತ್ತಲ್ವ, ಸೊ ಗಂಗಾಂಬಿಕಾ ಅಂತ ಹೇಳ್ಬಿಟ್ಟು. ಹಾಗೆ ನಮ್ಮ ಅಮ್ಮಂಗೆ ನೇತ್ರಾವತಿ, ಧರ್ಮಸ್ಥಳದಲ್ಲಿ ಹರಿಯೋ ನದಿ ನೇತ್ರಾವತಿ. ಹೀಗೆ ಅವ್ರ ಮನೆ ದೇವ್ರಿಗೆ ರಿಲೇಟೆಡ್ ಹೆಸರುಗಳೇ ಇಟ್ಟಿದ್ದಾರೆ ಅವ್ರ ಮಕ್ಳಿಗೆಲ್ಲ. ದೊಡ್ಡಮ್ಮ ಒಂದು ಕಡೆ ಬೀಸ್ತಾ ಇದ್ರೆ ಅಮ್ಮ ಇನ್ನೊಂದು ಕಡೆ ಜರಡಿ ಹಿಡಿತಿದ್ದಾರೆ. ಈ ಥರ ಜರಡಿ ಹಿಡಿಯೋದ್ರಿಂದ ದೊಡ್ಡ ಹೊಟ್ಟೆಲ್ಲ ಇರುತ್ತಲ್ವ, ಹೊಟ್ಟೆಲ್ಲ ಈ ಥರ ನೀಟಾಗಿ ಬಂದ್ಬಿಡುತ್ತೆ. ಆಮೇಲೆ ಮತ್ತೆ ಇದನ್ನು ಇನ್ನೊಂದು ಕಾಟನ್ ಪಂಚೆ ಬಟ್ಟೆನಲ್ಲಿ ಮತ್ತೆ ಇನ್ನೊಂದ್ಸಲ ಅದನ್ನು ಜರಡಿ ಅಂತಲೇ ಹೊನ್ನಾಡಬೇಕಾಗುತ್ತೆ. ಹಾಗೆ ಇದು ನೆಕ್ಸ್ಟ್ ಡೇ ಬೆಳಗ್ಗೆ ನೋಡ್ತಾ ಇರ್ಬೋದು, ಮಕ್ಕಳೆಲ್ಲ ಮನೆ ಮುಂದಗಡೆ ಆಟ ಆಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಶಿಲ್ಪ ಪಾಪನ ಎತ್ಕೊಂಡು ಕೂತಿದ್ದಾಳೆ. ಹಾಗೆ ಇಲ್ಲಿ ಉಯ್ಯಾಲೆ ಮೇಲೆ ಕೂತಿರೋದು ಪೂಜಾ ಅಂತೇಳಿ ನಮ್ಮ ದೊಡ್ಡಪ್ಪನ ತಂಗಿ ಮಗಳು. ಅದನ್ನು ಲಾಸ್ಟ್ ವ್ಲಾಗ್ನಲ್ಲಿ ಮನು ಅಂತ ತೋರಿಸಿದ್ನಲ್ವ, ಮನು ತಂಗಿ ಇವಳು ನರ್ಸಿಂಗ್ ಮಾಡ್ತಾ ಇರೋದು ಬೆಂಗಳೂರಲ್ಲಿ. ಸೊ ಅವಳಿಗೆ ರಜಾ ಇದ್ರಿಂದ ಅವಳು ಕೂಡ ಇಲ್ಲೇ ಸ್ಟೇ ಮಾಡಿದ್ಲು. ಎಲ್ಲರೂ ತುಂಬ ದಿನ ಆದಮೇಲೆ ಈ ಥರ ಒಟ್ಟಿಗೆ ಸೇರಿದ್ದು. ಸೊ ಹಾಗೆ ಎಲ್ಲರೂ ತುಂಬಾ ಎಂಜಾಯ್ ಮಾಡಿದ್ವಿ. ಪೂಜನ್ಗಂತೂ ಮಕ್ಕಳನ್ನ ನೋಡ್ಕೊಳೋ ಕೆಲಸ ಕೊಟ್ಬಿಟ್ಟಿದ್ವಿ. ಅದಂತೂ ಬಿಗ್ ಟಾಸ್ಕ್ ಅಂತಲೇ ಹೇಳ್ಬೋದು, ಮಕ್ಕಳು ನೋಡ್ಕೊಳೋದು. ಅವಳಿಗಂತೂ ಹುಡುಗರನ್ನ ನೋಡ್ಕೊಂಡು ತಲೆನೇ ಕೆಟ್ಟೋಗ್ಬಿಟ್ಟಿತ್ತು. ಎಸ್ಪೆಷಲಿ ಯೋಹನ್ ಮತ್ತು ಅನಿಕಾ ನಮ್ಮ ಶಿಲ್ಪನ ಎರಡನೇ ಮಗಳು. ಅನಿಕಾ ಏನಾರ ತೊಗೊಂಡಿದ್ದೆ ಅದನ್ನು ಯೋಹನ್ ಕಿತ್ಕೊಳಕ್ಕಂತ ಹೋಗೋನು. ಹಾಗೆ ಯೋಹನ್ ಕೈಲಿ ಏನಾರ ಇದ್ದರೆ ಅವಳು ಅನಿಕಾ ತೊಗೊಳಕ್ಕಂತ ಹೋಗೋಳು. ಸಿಟ್ಟು ಬಂದ್ಬಿಟ್ಟು ಅವಳು ನುಕ್ಕೋದು, ಅವಳು ಇವನನ್ನು ನುಕ್ಕೋದು, ಈ ಥರ ಮಾಡ್ತಾಯಿದ್ರು. ಸೊ ಅವರಿಬ್ಬರೂ ಕಂಟ್ರೋಲ್ ಮಾಡಿ ಅವಳ ಪೂಜೆಗೊಂದು ತಲೆನೇ ಕೆಟ್ಟೋಗ್ಬಿಟ್ಟಿತ್ತು. ನೆಕ್ಸ್ಟ್ ಇಲ್ಲಿ ಹಿಟ್ಟನ್ನ ಬೀಸಿದ್ದು ಆಯಿತು, ಮತ್ತು ಒಂದ್ಸಲ ಜರಡಿ ಇಟ್ಕೊಂಡಿದ್ದು ಆಯಿತು. ನೆಕ್ಸ್ಟ್ ಇವಾಗ ಒಂದು ಅಗಲವಾದ ಬೇಷನ್ಗೆ ಈ ಥರ ಕಾಟನ್ ಪಂಚೆ ಬಟ್ಟೆನ ಕಟ್ತಾ ಇದ್ದಾರೆ. ಸೊ ಇದರಲ್ಲಿ ಇನ್ನೊಂದ್ಸಲ ಜರಡಿ ಅಂತಾರೆ ಹೊನ್ನಾಡೋದು ಅಂತ ಹೇಳ್ತಾರೆ, ಹೊನ್ನಾಡ್ಕೋತಾರೆ. ಇದರಿಂದ ಏನೇ ಸಣ್ಣ ಪುಟ್ಟ ಹೊಟ್ಟೆಲ್ಲ ಮಿಕ್ಕಿರುತ್ತಲ್ವ ಅದೆಲ್ಲ ನೀಟಾಗಿ ಹೊಟ್ಟೆಲ್ಲ ಹೋಗ್ಬಿಟ್ಟು ನಮಗೆ ಫೈನ್ ಪೌಡರ್ ಸಿಗುತ್ತೆ. ಹಾಗೆ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ ರಾಗಿ ನಮ್ಮ ಆರೋಗ್ಯಕ್ಕೆ ಎಷ್ಟು ಮುಖ್ಯ ಅಂತ ಹೇಳ್ಬಿಟ್ಟು. ರಾಗಿನಲ್ಲಿ ಐರನ್ ಮತ್ತು ಕ್ಯಾಲ್ಶಿಯಂ ಹೇರಳವಾಗಿರೋದ್ರಿಂದ ಬೆಳೆಯೋ ಮಕ್ಳಿಗಂತೂ ರಾಗಿ ತುಂಬಾ ಒಳ್ಳೆಯದು. ಬಟ್ ನೀವು ಅವಾಗಿನ ಸಾಲಿಡ್ಸ್ನ ಸ್ಟಾರ್ಟ್ ಮಾಡ್ತಿದ್ದೀರ ಅಂತಂದರೆ ಮೊದಲಿಗೆ ರಾಗಿ ಸರಿ ಕೊಡೋದಕ್ಕಿಂತ ಈಸಿಯಾಗಿ ಡೈಜೆಸ್ಟ್ ಆಗೋವಂಥದ್ದು, ಅಂದರೆ ಹಣ್ಣಾಗಿರ್ಬೋದು ಅಥವಾ ಬೇಯಿಸಿ ತರಕಾರಿ ಆಗಿರ್ಬೋದು, ಈ ಥರದನ್ನ ಮೊದಲಿಗೆ ಕೊಟ್ಬಿಟ್ಟು ಆಮೇಲೆ 1-2 ವಾರ ಆದಮೇಲೆ ಈ ಥರ ರಾಗಿ ಸರಿ ಅಥವಾ ರೈಸ್ ಐಟಮ್ಸ್ ಕೊಡೋದು ಒಳ್ಳೆಯದು. ಹಾಗೆ ಮಗುಗೆ ನೀವೇನೇ ತಿನ್ಸೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀರ ಅಂತ ಅಂದ್ರೂ ಮಗುಗೆ 6 ತಿಂಗಳು ತುಂಬಿ 7 ತಿಂಗಳು ಬಿದ್ದ ಮೇಲೆ ನೀವು ಸ್ಟಾರ್ಟ್ ಮಾಡಿ. ಅದಕ್ಕಿಂತ ಮುಂಚೆ ನೀವು ತಿನ್ಸೋಕ್ಕೆ ಸ್ಟಾರ್ಟ್ ಮಾಡಿದರೆ ಮಗುಗೆ ಇನ್ನು ಡೈಜೆಷನ್ ಪ್ರೊಸೆಸ್ಸೇ ಸ್ಟಾರ್ಟ್ ಆಗಿರಲ್ಲ. ಸೊ ಇವಾಗಲ್ಲ ಅಂತಂದ್ರೂ ಫ್ಯೂಚರಲ್ಲಿ ಸ್ವಲ್ಪ ಏನಾರು ಹೆಲ್ತ್ ಇಶ್ಯೂಸ್ ಎಲ್ಲ ಆಗ್ಬೋದು. ಸೊ ಹಾಗಾಗಿ ಮಗುಗೆ 6 ತಿಂಗಳು ತುಂಬಿ 7 ತಿಂಗಳು ಬಿದ್ದ ಮೇಲೆ ನೀವೆಲ್ಲ ಸ್ಟಾರ್ಟ್ ಮಾಡಿ. ಬಟ್ ಆಗಲೇ ಹೇಳ್ದಂಗೆ ಇನಿಷಿಯಲಿ ಒಂದು 15 ಡೇಸು ಫ್ರೂಟ್ ಪ್ಯೂರಿ ಅಥವಾ ಬೇಯಿಸಿ ತರಕಾರಿದು ಪ್ಯೂರಿ ಈ ಥರದ್ದು ಕೊಟ್ಬಿಟ್ಟು ಆಮೇಲೆ ಒಂದು 15 ಡೇಸ್ ಆದಮೇಲೆ ಈ ಥರ ರಾಗಿ ಸರಿನ ಸ್ಟಾರ್ಟ್ ಮಾಡಿ. ಹಾಗೆ ಮಗುಗೆ 1 ವರ್ಷ ತುಂಬೋವರೆಗೂ ಸಕ್ಕರೆ ಆಗಿರ್ಬೋದು, ಬೆಲ್ಲ ಆಗಿರ್ಬೋದು, ಜೇನುತುಪ್ಪ, ಉಪ್ಪು ಇದನ್ನ ಯಾವುದನ್ನು ಕೊಡೋಕೆ ಹೋಗಬೇಡಿ ಮಗುಗೆ. ನೋಡಿಲಿ ಇಬ್ರು ನೋಡಿಲಿ ಸ್ಮೈಲ್. ನನಗೂ ಮತ್ತು ಚಿರನ್ನಿಗೆ ಇಬ್ರಿಗೂ ಬಾಡಿ ಸ್ವಲ್ಪ ಹೀಟ್ ಆದಂಗೆ ಆಗ್ಬಿಟ್ಟಿತ್ತು. ಸೊ ಹಾಗಾಗಿ ಇಬ್ರು ಚೆನ್ನಾಗಿ ಇದು ಹರಳೆಣ್ಣೆ ಬರುತ್ತಲ್ವ, ಸೊ ಹರಳೆಣ್ಣೆ ಅಂತ ಚೆನ್ನಾಗಿ ತಿಕ್ಕೊಬಿಟ್ಟಿದ್ದೀವಿ ನೆತ್ತಿಗೆ ಎಲ್ಲ. ಆಮೇಲೆ ಸ್ವಲ್ಪ ಬಿಟ್ಟು ಸ್ನಾನ ಮಾಡೋಣ ಅಂತ ಹೇಳ್ಬಿಟ್ಟು ಚಿರನ್ಯ ಮತ್ತು ಚಿರಸ್ಸು ಅವರು ಕೂಡ ಕೂತಿದ್ದಾರೆ ಇಲ್ಲಿ ಹಿಟ್ಟನ್ನ ಜರಡಿ ಮಾಡೋದಕ್ಕೆ. ಚಿರನ್ಯನಿಗಂತೂ ಈ ಥರದ ಕೆಲಸಗಳಂದರೆ ತುಂಬಾ ಇಷ್ಟ ಅವಳಿಗೆ.
ನೋಡ್ಬೋದು ಒಂದ್ಸಲ ಜರಡಿ ಇಟ್ಕೊಂಡಿದ್ದೀವಿ ಆದ್ರೂ ಎಷ್ಟು ಹೊಟ್ಟು ಬಂದಿದೆ ಅಂತೇಳ್ಬಿಟ್ಟು. ಸೊ ಈ ಹೊಟ್ಟನ್ನ ದೊಡ್ಡಮ್ಮ ಎಲ್ಲ ಸಪ್ರೇಟ್ ಇಟ್ಕೋತಿದ್ದಾರೆ. ಇದು ಒಂದ್ಸಲ ಆಲ್ರೆಡಿ ಜರಡಿ ಹಿಡ್ದಿರೋದ್ರಿಂದ ನೀವು ಆರಾಮಾಗಿ ಇದನ್ನು ಮುದ್ದೆಗೆಲ್ಲ ಯೂಸ್ ಮಾಡ್ಕೋಬೋದು. ಇದೇನು ವೇಸ್ಟ್ ಅಂತ ಏನಲ್ಲ ಇದು. ಈ ರಾಗಿನಲ್ಲಿ ವಿಟಮಿನ್ ಡಿ ಮತ್ತು ಐರನ್ ಮತ್ತು ಕ್ಯಾಲ್ಶಿಯಂ ಹೇರಳವಾಗಿರೋದ್ರಿಂದ ಇದು ಬೋನ್ ಸ್ಟ್ರೆಂತ್ನ ಜಾಸ್ತಿ ಮಾಡುತ್ತೆ. ಸೊ ಹೋಗಿ ಬರೀ ಮಕ್ಕಳಿಗೆ ಅಂತಲ್ಲ, ದೊಡ್ಡವ್ರಿಗೂ ಅಷ್ಟೇ ರಾಗಿ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಹಿಟ್ಟೆಲ್ಲ ನೀಟಾಗಿ ಜರಡಿ ಇಟ್ಕೊಂಡಾಗಿದೆ. ಇವಾಗ ಇದನ್ನು ಬಿಸಿಲಿಗೆ ಒಣಗೋದಕ್ಕೆ ಅಂತ ಹೇಳ್ಬಿಟ್ಟು ಇಟ್ಟಿದ್ದಾರೆ. ಅಟ್ಲೀಸ್ಟ್ ಒಂದು 3-4 ದಿನಗಳಾದ್ರೂ ಒಣಗಿಸ್ಬೇಕಾಗುತ್ತೆ ಒಳ್ಳೆ ಬಿಸಿಲಲ್ಲಿ. ಚಿರನಿಯನ್ಗೆ ತುಮಕೂರಲ್ಲಿ ಬರೀ ಗೇಟಿಂದ ಒಳಗಡೆ ಅಷ್ಟೇ ಆಟ, ಆಚೆ ಎಲ್ಲ ಬಿಡೋಕ್ಕೆ ಭಯ. ಯಾಕಂದರೆ ಮೇನ್ ರೋಡ್ನಲ್ಲೇ ಮನೆ ಇರೋದ್ರಿಂದ ವೆಹಿಕಲ್ಸ್ ಭಯ ಆಚೆ ಬಿಡೋದಕ್ಕೆ. ಬಟ್ ಸಂಜೆ ಟೈಮ್ ಪಾರ್ಕಿಗೆಲ್ಲ ಕರ್ಕೊಂಡೋಗಿ ಆಟ ಆಡ್ಸ್ಕೊಂಡು ಬರ್ತಾಯಿದ್ವಿ. ಬಟ್ ಇಲ್ಲಿಗೆ ಬಂದಮೇಲೆ ಹಂಗಲ್ಲ, ರೋಡು ಸ್ವಲ್ಪ ದೂರದಲ್ಲಿ ಇರೋದ್ರಿಂದ ಧೈರ್ಯವಾಗಿ ಆಚೆ ಕಡೆ ಬಿಡ್ಬೋದು ಆಟ ಆಡೋದಕ್ಕೆ. ಜೊತೆಗೆ ಇವಾಗ ಚಿರಾಸಿ ಫ್ರೆಂಡ್ಸ್ ಕೂಡ ಇವಳಿಗೂ ಫ್ರೆಂಡ್ಸ್ ಆಗಿದ್ದಾರೆ. ಅವ್ರ ಜೊತೆ ಎಲ್ಲ ಸೇರಿಕೊಂಡು ಇಲ್ಲಿ ಮನೆ ಮುಂದೆಗಡೆ ರೋಡ್ ಇದೆಯಲ್ವಾ, ಆ ರೋಡಲ್ಲೆಲ್ಲ ಕಣ್ಣ ಮುಚ್ಚಾಲೆ ಅದು ಇದು ಆಟ ಆಡ್ಕೊಂಡು ಫುಲ್ ಎಂಜಾಯ್ ಮಾಡ್ತಾ ಇದ್ದಾಳೆ. ಇವಾಗ ಇದು ಹಿಟ್ಟು ಒಣಗಿ ಇವಾಗ ಸರಿ ಮಾಡೋದಕ್ಕೆ ರೆಡಿ ಆಗಿದೆ. ನಾನು ಸರಿ ಮಾಡೋದೆಲ್ಲ ಏನು ತೋರ್ಸೋಕೆ ಹೋಗಿಲ್ಲ, ತುಂಬ ಜನಕ್ಕೆ ಗೊತ್ತಿರುತ್ತೆ, ಹಾಗಾಗಿ ನಾನು ಸರಿ ಮಾಡೋದೆಲ್ಲ ತೋರ್ಸೋದಕ್ಕೆ ಹೋಗಿಲ್ಲ. ಬೇಕು ಅಂದರೆ ಕಮೆಂಟ್ ಮಾಡಿ ತೋರಿಸ್ಕೊಡ್ತೀನಿ. ಗೊತ್ತಾಗಿರ್ಬೋದು ನಿಮಗೆ ನಾವೇನು ಆಟ ಆಡ್ತಿದ್ವಿ ಅಂತ ಹೇಳ್ಬಿಟ್ಟು. ಹೌದು, ನಾವು ಚೌಕಾಬಾರ ಆಡ್ತಾ ಇದ್ದೀವಿ. ಬಟ್ ಯಾಕೋ ಗೆರೆಗಳು ಕಾಣ್ತಾನೆ ಇಲ್ಲ ವಿಡಿಯೋದಲ್ಲಿ ನಾವು ಬರೆದಿರೋ ಗೆರೆಗಳು. ಒಂದು 2-3 ದಿನದಿಂದ ಈ ಥರ ಫ್ರೀ ಸಿಕ್ತಾಗೆಲ್ಲ ಚೌಕಾಬಾರ ಆಡ್ತಾ ಇದ್ವಿ. ನಾನು, ಶಿಲ್ಪ, ಪೂಜಾ, ರಶ್ಮಿ ಎಲ್ಲ. ಬಟ್ ಶಿಲ್ಪ ಏನೋ ಬ್ಯುಸಿ ಇದ್ಲಿ ಅನ್ಸುತ್ತೆ ಇವಾಗ. ಸೊ ಹಾಗಾಗಿ ನಾವು 3 ಜನ ಅಷ್ಟೇ ಆಡ್ತಾ ಇದ್ದೀವಿ. ಒಂದು 2 ದಿನದಿಂದ ಈ ಹುಡುಗರನ್ನೆಲ್ಲ ಮಲಗಿಸ್ಬಿಟ್ಟು ನೆಮ್ಮದಿಯಾಗಿ ಆಟ ಆಡೋಣ ಕೂತ್ಕೊಂಡು ಅಂತ ಅಂದ್ಕೊಳ್ತಾ ಇದ್ವಿ. ಬಟ್ ಒಬ್ಬರು ಮಲಗಿದ್ರೆ ಇಬ್ಬರು ಎದ್ದಿರೋರು ಹಂಗಾಗ್ತಿತ್ತು. ಮತ್ತು ಈ ಹುಡುಗರನ್ನ ನೆಚ್ಕೊಂಡು ಕೂತ್ಕೊಂಡ್ರೆ ಆಟನೇ ಆಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವ್ರನ್ನೂ ಆಟ ಆಡಿಸ್ತಾ ಹಂಗೆ ನಾವು ಆಟ ಆಡ್ತಾ ಇದ್ವಿ. ನೋಡ್ಬೋದು ಪಾಪು ಕೂಡ ಹೇಳ್ತಾ ಇದ್ದಾಳೆ. ಬಟ್ ಪೂಜಾ ಅವಳಿಗೆ ಮೊಬೈಲ್ ಬ್ಯಾಕ್ ಕವರ್ ಅದು ಇದು ಕೊಟ್ಬಿಟ್ಟು ಆಟ ಆಡಿಸ್ತಿದ್ದಾಳೆ. ಸಾಂಗ್ಸ್ ಪ್ಲೇ ಮಾಡಿದ್ದಾರೆ. ಸೊ ಹಾಗಾಗಿ ಮಕ್ಕಳೆಲ್ಲ ಇಲ್ಲಿ ಡ್ಯಾನ್ಸ್ ಮಾಡ್ತಾ ಎಂಜಾಯ್ ಮಾಡ್ತಿದ್ದಾರೆ. ನಾನು ಲಾಸ್ಟ್ ವ್ಲಾಗ್ನಲ್ಲೇ ಹೇಳಿದ್ದೆ, ನನಗೇನೇ ಸ್ಕೂಲ್ ಅಥವಾ ಕಾಲೇಜ್ ಟೈಮಲ್ಲಿ ಏನೇ ರಜೆ ಸಿಕ್ಕರೂ ನಾನು ಜಾಸ್ತಿ ಊರಿಗೆ ಬರೋಕ್ಕೆ ಇಷ್ಟಪಡ್ತಾ ಇದ್ದೆ. ಯಾಕಂದರೆ ನನಗೆ ಇಲ್ಲಿನ ವಾತಾವರಣ ತುಂಬಾ ಇಷ್ಟ. ಸೊ ಇಲ್ಲಿ ಸ್ವಲ್ಪ ಜಾಸ್ತಿ ದಿನ ಇದ್ಬಿಟ್ಟು ಆಮೇಲೆ ನಮ್ಮ ಅಜ್ಜಿ ಊರಿಗೆ ಹೋಗ್ತಾ ಇದ್ದೆ. ಬಟ್ ಆಮೇಲೆ ಇಂಜಿನಿಯರಿಂಗ್ ಎಲ್ಲ ಮುಗಿಸ್ಮೇಲೆ ಕೆಲಸಕ್ಕೆ ಸೇರಿಕೊಂಡೆ. ಆಮೇಲೆ ಮದುವೆ ಮಕ್ಕಳು ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಬರೋದಕ್ಕೆ ಆಗಿಲ್ಲ. ಬಂದರೂ ಏನಾರು ಫಂಕ್ಷನ್ ಇದ್ರೆ ಬರ್ತಿದ್ದೆ, ಹಂಗೆ ಒಂದಿನ ಬಂದುಬಿಟ್ಟು ನೆಕ್ಸ್ಟ್ ಡೇ ಹೊರಡ್ತಾ ಇದ್ದೆ. ಹಿಂಗೆ ಆಗ್ತಾಯಿತ್ತು. ಬಟ್ ತುಂಬ ವರ್ಷಗಳಾದಮೇಲೆ ಇದೇ ಫಸ್ಟ್ ಟೈಮು ಒಂದು ವೀಕ್ ಇಲ್ಲಿ ಸ್ಟೇ ಮಾಡ್ತಾ ಇರೋದು. ಹಾಗೆ ನೆಕ್ಸ್ಟ್ ಇಲ್ಲಿ ರಾತ್ರಿ ಊಟ ಟೈಮ್ ಆಯಿತು. ಸೊ ಹಾಗಾಗಿ ಎಲ್ಲರೂ ಆಚೆ ಕೂತ್ಕೊಂಡು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಆಚೆ ಕೂತಿದ್ವಿ ಊಟಕ್ಕೆ ಅಂತ ಹೇಳ್ಬಿಟ್ಟು. ದೊಡ್ಡಮ್ಮ ಇವತ್ತು ಊಟಕ್ಕೆ ಅಂತ ಹೇಳ್ಬಿಟ್ಟು ಮಾಲ್ದಿ ಸ್ವೀಟ್ ಮಾಡಿದರು. ದೊಡ್ಡಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ ಮಾಲ್ದಿ ಸ್ವೀಟ್ ಅಂತಲೂ ಸಖತ್ತಾಗಿರುತ್ತೆ. ಐ ಥಿಂಕ್ ತುಂಬ ಜನಕ್ಕೆ ಗೊತ್ತಿರುತ್ತೆ ಈ ಮಾಲ್ದಿ ಸ್ವೀಟು. ಈ ಮಾಲ್ದಿಗೆ ಕಾಯಿ ಹಾಲು, ತುಪ್ಪ, ಬಾಳೆಹಣ್ಣು ಇಷ್ಟನ್ನು ಹಾಕ್ಬಿಟ್ಟು ಕಲಿಸ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಇದ್ರ ಜೊತೆಗೆ ವಡೆ, ಕೋಸಂಬರಿ, ಹಪ್ಪಳ, ಹಾಗೆ ಅನ್ನ ಸಾಂಬಾರು ಇದೆಲ್ಲನೂ ಮಾಡಿದರು. ಹಾಗೆ ನೆಕ್ಸ್ಟ್ ಇಲ್ಲಿ ದೊಡ್ಡಪ್ಪನ ರೈಟ್ ಸೈಡ್ ಕೂತ್ಕೊಂಡು ಊಟ ಮಾಡ್ತಿದ್ರಲ್ಲ, ಇವರು ಶಿಲ್ಪನ ಹಸ್ಬೆಂಡು ರಮೇಶ್ ಅಂತ ಹೇಳ್ಬಿಟ್ಟು ಇವ್ರ ಹೆಸರು. ಹಾಗೆ ನಾವು ಊಟ ಕೂತ್ಕೊಂಡು ಸ್ವಲ್ಪ ಹೊತ್ತಿಗೆ ಮಳೆ ಬರೋದಕ್ಕೆ ಶುರುವಾಯಿತು. ಎಲ್ಲರೂ ಖುಷಿಯಿಂದ ಮಾತಾಡ್ಕೊಂಡು ಊಟ ಮಾಡ್ತಾ ಇದ್ವಿ. ಆಮೇಲೆ ಮುಂದೆ ನಮಗೆ ಒಂದು ಅನಾಹುತ ಕಾದಿತ್ತು. ಸ್ವಲ್ಪ ಯಾಮಾರಿದ್ರು ಗೊತ್ತಿಲ್ಲ ಯಾರಿಗೆ ಏನಾಗ್ತಿತ್ತು ಅಂತ. ಹಾಯ್ ಮಾಡಿ ಎಲ್ಲರೂ. ಅಲ್ಲಿ ಅನಿಕಾ ಏನದು ಅನಾಹುತ ಆಗ್ತಿತ್ತು ಅಂತಂದರೆ, ನಾನು ಚಿರನಿ ಇಬ್ಬರು ಪಕ್ಕನೇ ಕೂತ್ಕೊಂಡು ಊಟ ಮಾಡ್ತಿದ್ವಿ. ಪಕ್ಕ ಅಂತಂದರೆ ಎಲ್ ಶೇಪಲ್ಲಿ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ ನಾನು ಚಿರನಿಯ. ಸಡನ್ನಾಗಿ ಅದೇನೋ ಮಳೆ ಬರ್ತಿದ್ಕೋ ಏನೋ ಗೊತ್ತಿಲ್ಲ, ಮಂಡ್ರಗೊಪ್ಪೆ ಬರುತ್ತಲ್ಲ, ಈ ಮಂಡ್ರಗೊಪ್ಪೆ ನಮ್ಮ ಇಬ್ಬರು ಹಿಂದ್ಗಡೆಯಿಂದ ಬಂದ್ಬಿಟ್ಟಿದೆ. ದೇವ್ರ ದಯೆಯಿಂದ ಚಿರನಿ ಅದನ್ನ ಹೆಂಗೆ ನೋಡಿದ್ಲೋ ಗೊತ್ತಿಲ್ಲ, ಊಟ ಮಾಡ್ತಿರೋ ಸಡನ್ನಾಗಿ ಅದನ್ನು ನೋಡ್ಬಿಟ್ಟು ಕಿರ್ಚ್ಕೊಂಡು ಹುಳ ಅಂತ ಹೇಳ್ಬಿಟ್ಟು ಕಿರ್ಚ್ಕೊಬಿಟ್ಲು ಜೋರಾಗಿ. ನಾನು ಅದೇನು ಅಂತಲೂ ತಿರುಗಿ ನೋಡೋಕೆ ಹೋಗಲಿಲ್ಲ. ಅವಳು ಕಿರ್ಚ್ಕೊಂಡ ತಕ್ಷಣ ಗಾಬರಿಗೆ ನಾನು ಎದ್ದು ಒಳಗಡೆ ಹೊಡೋಗ್ಬಿಟ್ಟೆ. ಆಮೇಲೆ ಅದು ನನ್ನ ಮೊಬೈಲ್ ಮೇಲೆ ಬಂದ್ಬಿಟ್ಟು ಕೂತ್ಕೊಬಿಟ್ಟಿದೆ. ಅದು ಬಂದಿದ್ದು ಸೌಂಡು ಗೊತ್ತಾಗಿಲ್ಲ, ಯಾಕಂದರೆ ಮಳೆ ಬರ್ತಿತ್ತಲ್ವ, ಮಳೆ ಬರ್ತಿರೋ ಸೌಂಡ್ಗೆ ಇದು ಬಂದಿದ್ದು ಗೊತ್ತಾಗಿಲ್ಲ ನಮಗೆ. ಮೊಬೈಲ್ ಮೇಲೆ ಬಂದು ಕೂತ್ಬಿಟ್ಟಿದೆ. ಚಿರನ್ಯ ಕಿರಿಚಿದ ತಕ್ಷಣ ಗಾಬರಿಗೆ ಏನೋ ಹುಳ ಏನೋ ನನಗೆ ಕೆಳಗಡೆ ಬಂದಿರ್ಬೋದೇನೋ ಅಂತ ಹೇಳ್ಬಿಟ್ಟು ಗಾಬರಿಗೆ ಎದ್ದು ಒಳಗಡೆ ಹೊಡೋಗ್ಬಿಟ್ಟೆ. ಆಮೇಲೆ ರಮೇಶ್ ತಕ್ಷಣ ಎದ್ದು ಬಂದುಬಿಟ್ಟು ನೋಡಿದಾಗಲೇ ಗೊತ್ತಾಗಿದ್ದು ಅದು ಮಂಡ್ರಗೊಪ್ಪೆ ಅಂತ. ನಾನು ನನ್ನ ಮೊಬೈಲ್ನ ನಾನು ಪಕ್ಕದಲ್ಲಿ ಇಟ್ಕೊಂಡು ಊಟ ಮಾಡ್ತಾ ಇದ್ದೆ. ಆಮೇಲೆ ರಮೇಶ್ ಅವ್ರು ಎದ್ದು ಬಂದು ನೋಡಿದಾಗ ಆ ಮಂಡ್ರಗೊಪ್ಪೆ ನನ್ನ ಮೊಬೈಲ್ ಮೇಲೆ ಇತ್ತಂತೆ. ಆಮೇಲೆ ಆ ಮಂಡ್ರಗೊಪ್ಪೆನ ಸೈಡಿಗೆ ಹಿಂಗೆ ಹೇಳ್ಕೊಂಡು ಐ ಥಿಂಕ್ ಪೊರ್ಗನೆಲ್ಲ ಅಥವಾ ಕಡ್ಡಿನೆಲ್ಲ ಹೊಡೆದು ಸಾಯಿಸಿದ್ದಾಯ್ತು. ಆಮೇಲೆ ಅದನ್ನು ಸಾಯಿಸಾದ್ಮೇಲೆ ನಾನು ಆಚೆ ಕಡೆ ಬಂದುಬಿಟ್ಟು ನೋಡಿದ್ರೆ ನನಗೆ ಗಾಬರಿ ಆಗೋಯ್ತು. ಅದೆಷ್ಟು ದಪ್ಪ ಆಯಿತು ಅಂದರೆ ಸಿಕ್ಕಾಪಟ್ಟೆ ದಪ್ಪ ಆಯಿತು ಮಂಡ್ರಗೊಪ್ಪೆ. ಅದು ಫಸ್ಟ್ ಟೈಮ್ ನಾನು ಅಷ್ಟು ದೊಡ್ಡ ಮಂಡ್ರಗೊಪ್ಪೆನ ನೋಡಿದ್ದು. ಚಿರನಿ ಏನಾರು ಅದು ನೋಡಿಲ್ಲ ಅಂದಿದ್ರೆ ನನಗೂ ಅಥವಾ ಚಿರನಿಗೂ ಇಬ್ಬರಲ್ಲೊಬ್ರಿಗೆ ಗ್ಯಾರಂಟಿ ಅದು ಕಷ್ಟ ಇತ್ತು. ಯಪ್ಪ ನೆನೆಸ್ಕೊಂಡ್ರೆ ಮೈ ಜುಮ್ ಅನ್ಸುತ್ತೆ. ಹೇಗೋ ದೇವ್ರ ದಯೆಯಿಂದ ಅದು ಚಿರನಿಗೆ ಕಣ್ಣಿಗೆ ಬಿದ್ದಿದ್ದರಿಂದ ಯಾರಿಗೂ ಏನೂ ತೊಂದರೆ ಆಗಲಿಲ್ಲ. ನನಗೆ ಬೈಕೆ ವಿಡಿಯೋ ಮಾಡ್ಕೊಳೋದೇ ಮರ್ತೋಯ್ತು. ಆಮೇಲೆ ಅದನ್ನು ನೋಡಿದು ಆಚೆ ಎಸಿದ್ಮೇಲೆ ಅಂದ್ಕೊಂಡೆ, ಅಯ್ಯೋ ಶೆಟ್ ವಿಡಿಯೋ ಮಾಡ್ಕೊಬೋದಿತ್ತಲ್ಲ ಅಂತ ಹೇಳ್ಬಿಟ್ಟು.
ಸೊ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ಸ್ವಲ್ಪನಾದರೂ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅಂದ್ಕೊಳ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಏನು ಮಾಡಬೇಕು ಅಂತ. ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಹಾಗೆ ಚಿರನೇ ನಿಮ್ಗೆಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತಿದ್ದಾಳೆ. ಸೊ ಕೇಳಿಸ್ಕೊಳ್ಳಿ ನೀವೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್. ಸೊ ಚಿರನೇ ಮತ್ತು ನನ್ನ ಕಡೆಯಿಂದ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಟೇಕ್ ಕೇರ್. ಬಾಯ್.